ಇವತ್ತು ಬೃಹನ್ನಗರವಾಗಿ ಬೆಳೆಯುತ್ತಿರುವ ಕೊಪ್ಪಳ ಜಿಲ್ಲೆ ಕೊಪ್ಪಳ ನಗರ ಭಾಳ ಸಂತಸ ಸಂಗತಿ. ಆದರೆ ಭಾಳ ವಿಷಾದಕರ ಸಂಗತಿ ಏನೆಂದರೆ, ಇವತ್ತು ಈ ಬೆಳೆಯುತ್ತಿರುವ ನಗರಕ್ಕೆ ಕೆಲವೊಂದು ಮೂಲಭೂತ ಸೌಕರ್ಯಗಳ ಹಾಗೂ ಸಾರ್ವಜನಿಕರ ಅನುಕೂಲಗೋಸ್ಕರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು ಅತಿ ಅವಶ್ಯಕವಾಗಿದೆ. ವಿಶೇಷವಾಗಿ ಈ ಒಂದು ನಗರಕ್ಕೆ ಮೆರುಗು ತರುವಂತಹ ಅತಿ ದೊಡ್ಡ ಕೆಲಸವೆಂದರೆ, ಇಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ MBBS ಕಾಲೇಜ್ ಹಾಗೂ ಆಯುರ್ವೇದಿಕ್ ಕಾಲೇಜ್ ಹಾಗೂ ಗವಿಸಿದ್ದೇಶ್ವರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಆಯುರ್ವೇದಿಕ್ ಕಾಲೇಜುಗಳು ಕೊಪ್ಪಳ ನಗರಕ್ಕೆ ಮೆರುಗು ತರುವಂಥದ್ದು. ಮಾನ್ಯರೇ, ತಮ್ಮಲ್ಲಿ ಈ ಮೂಲಕ ಪ್ರಸ್ತಾವನೆ ಸಲ್ಲಿಸುವೇನೆಂದರೆ, ಈಗಾಗಲೇ ತಮಗೆ ಗೊತ್ತಿದ್ದ ವಿಷಯ, ಸರ್ಕಾರದಿಂದ ನಿರ್ಮಿತವಾದ ವೈದ್ಯಕೀಯ ಮಹಾವಿದ್ಯಾಲಯ ಕೇಂದ್ರ ಮಾರ್ಗ ಮಧ್ಯದಲ್ಲಿ ಅಂದರೆ ಗಿಣಿಗೇರ ರಸ್ತೆ, ಗಂಗಾವತಿ ರಸ್ತೆ, ಕಿಡದಾಳ್ ರೈಲ್ವೆ ಗೇಟ್ದಲ್ಲಿ ಡಬಲ್ ಲೈನ್ ರೈಲ್ವೆ ಹಾದು ಹೋಗಿರುವುದರಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗುತ್ತಿದ್ದು, ರೈಲ್ವೆ ದಾಟಲು 15ರಿಂದ 20 ನಿಮಿಷ ತಗಲುವ ಅವಕಾಶದಿಂದ ವಂಚಿತರಾಗುತ್ತಿದ್ದಾರೆ. ಇವರ ವಿದ್ಯಾಭ್ಯಾಸದಲ್ಲಿಯೂ ಸಹ ಬಾಧೆಯಾಗುತ್ತಿದೆ. ಕಾರಣ, ಇದನ್ನು ಆದಷ್ಟು ಬೇಗನೆ ಮೇಲ್ಸೇತುವೆ ನಿರ್ಮಾಣ ಮಾಡಲು, ಅಂದರೆ LC 68 ಕಲಮಲ ಶಿಗ್ಗಾಂವ್ ಕೊಪ್ಪಳ ಕಿಡದಾಳ್ ರೈಲ್ವೆ ಗೇಟ್ ಈ ಮೇಲೆ ಮೇಲ್ಸೇತುವೆ ನಿರ್ಮಾಣ ಮಾಡಿದಲ್ಲಿ ಈ ಒಂದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈಗಾಗಲೇ ಕೊಪ್ಪಳ ಕಿಮ್ಸ್ ಆಸ್ಪತ್ರೆ ನಿರ್ಮಾಣವಾಗಿ 1 ವರ್ಷ ಗತಿಸಿದೆ. 450 ಹಾಸಿಗೆ ಸಾಮರ್ಥ್ಯವುಳ್ಳ ಈ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸಾರಂಭ ಆಗುವುದು ಬಾಕಿ ಉಳಿದಿರುವ ಕಾರಣ, ದಯವಿಟ್ಟು ಇದನ್ನು ಆದಷ್ಟು ಬೇಗನೆ ಸರ್ಕಾರದ ಗಮನಕ್ಕೆ ತಂದು ಉದ್ಘಾಟನೆಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಸಹಕಾರಿಯಾಗಲು ತಾವು ಮಾಧ್ಯಮದ ಮುಖಾಂತರ ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತರಲು ಭಗೀರಥ ಶತಪ್ರಯತ್ನ ನಡೆಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಇದರಿಂದ ಕೊಪ್ಪಳ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಮೆರುಗು ಬಂದು ಕೊಪ್ಪಳ ಜಿಲ್ಲೆ ಒಂದು ಬೃಹತ್ ನಗರವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲವೆಂದು ಹೇಳಿ ಮಾಡಿಸಿದ ಒಂದು ವಿನಂತಿ.